ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಜಿಕೆ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡ್ತೀನಿ. ಜನರಲ್ ನಾಲೆಜ್ ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಿದೆ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ವೆಶ್ಚನ್ ಮುಂದೆ ಇದೆ ನೋಡಿ. ಬಹಳಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಕ್ವೆಶ್ಚನ್ಸ್ಗಳನ್ನು ಚರ್ಚೆ ಮಾಡ್ತೇನೆ. ಇದೊಂದು ಮ್ಯಾರಥಾನ್, ಮಹಾ ಮ್ಯಾರಥಾನ್ ಅಂತ ಅನ್ಕೊಳ್ಳಿ. ಫಸ್ಟ್ ಕ್ವೆಶ್ಚನ್ ನಿಮ್ಮ ಕಣ್ಣು ಮುಂದಿದೆ. ಆದಾಯವನ್ನು ಗಳಿಸುವ ಉದ್ದೇಶದಿಂದ ಒಬ್ಬ ವ್ಯಕ್ತಿಯು ಮಾಡುವ ದೈಹಿಕ ಅಥವಾ ಮಾನಸಿಕ ಕೆಲಸಕ್ಕೆ ಏನೆನ್ನುವರು ಅಂತ ಪ್ರಶ್ನೆ. ಆದಾಯ ಗಳಿಸುವ ಉದ್ದೇಶದಿಂದ ದೈಹಿಕ ಅಥವಾ ಮಾನಸಿಕ ಕೆಲಸಕ್ಕೆ ಏನಂತ ಕರೀತಾರೆ? ಆಪ್ಷನ್ ಎ ವರಮಾನ ಇದೆ, ಆಪ್ಷನ್ ಬಿ ಶ್ರಮ ಇದೆ, ಆಪ್ಷನ್ ಸಿ ಉತ್ಪಾದನೆ ಇದೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದಾಗುತ್ತೆ? ಬಿ ಆಗುತ್ತೆ, ಶ್ರಮ ಆಗಿತ್ತು. ಶ್ರಮ ಅಂತ ಕರಿತೀವಿ. ಸುಮ್ಮನೆ ಯಾವುದೇ ಆದಾಯ ಗಳಿಸುವ ಉದ್ದೇಶ ಇಲ್ಲದಿದ್ದರೆ ಅದಕ್ಕೆ ಶ್ರಮ ಅನ್ನಲ್ಲ. ಈಗ ನಮ್ಮ ತಾಯಿ, ನಿಮ್ಮ ತಾಯಿ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅದು ಶ್ರಮ ಅಲ್ಲ, ಅದು ಆದಾಯವನ್ನು ಹೊಂದಿಲ್ಲ, ಉದ್ದೇಶವನ್ನು ಹೊಂದಿಲ್ಲ. ನೀವೇನಲ್ಲಿ ಎಲ್ಲಾದ್ರೂ ಕೂಲಿಗೆ ಹೋಗ್ತಿರಲ್ಲ, ಎಲ್ಲರ ಪಗಾರಗೋಸ್ಕರ ಕೆಲಸ ಮಾಡ್ತಿರಲ್ಲ, ಅದು ಶ್ರಮ ಆಗುತ್ತೆ. ಓಕೆ, ಸೊ ಇದು ಎಕನಾಮಿಕ್ಸ್ ಟರ್ಮ್. ಓಕೆ, ಅರ್ಥವ್ಯವಸ್ಥೆಯಲ್ಲಿ ಈ ತರ ಟರ್ಮ್ಗಳು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವಿದೇಶಿ ಮಾರುಕಟ್ಟೆಯಲ್ಲಿ ದೇಶೀಯ ಮಾರುಕಟ್ಟೆಯ ಮಾರಾಟ ಬೆಲೆಗಿಂತ ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರುವುದನ್ನು ಏನೆಂದು ಕರೆಯುತ್ತಾರೆ ಅಂತಿದೆ. ಫಾರ್ ಎಕ್ಸಾಂಪಲ್, ಈಗ ಚೀನಾ ತಗೊಳ್ಳೋಣ. ಚೀನಾ ದೇಶದಲ್ಲಿ ಯಾವುದೋ ಒಂದು ಮೊಬೈಲ್ 2,000 ಸಿಗ್ತಾ ಇದೆ ಅನ್ಕೊಳ್ಳೋಣ, 2,000 ಸಿಗ್ತಾ ಇದೆ ಅನ್ಕೊಳ್ಳೋಣ. ಅವರು ಅದನ್ನು ತಗೊಂಡು ಬಂದು ಭಾರತದಲ್ಲಿ 1,500ಕ್ಕೆ 1,500ಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ಪ್ರಶ್ನೆ ಹಿಂಗೆ ಇದೆ ನೋಡಿ. ವಿದೇಶಿ ಮಾರುಕಟ್ಟೆಯಲ್ಲಿ ದೇಶೀಯ ಮಾರುಕಟ್ಟೆಯ ಮಾರಾಟ ಬೆಲೆಗಿಂತ ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರೋದನ್ನ ಏನಂತ ಕರೀತಾರೆ ಅಂದ್ರೆ ಡಂಪಿಂಗ್ ಅಂತ ಕರೀತಾರೆ. ಡಂಪ್ ಮಾಡೋದು, ನೀವು ನೋಡಿರಲ್ಲ, ಡಂಪ್ ಮಾಡೋದಂತಾರಲ್ಲ, ಹಿಂಗೆ ಬುಲ್ಡೋಜರ್ ಹಿಂಗೆ ಎತ್ತು ಡಂಪ್ ಮಾಡೋದಲ್ಲ ಹಾಗೆ. ಸೊ ಅವ್ರ ದೇಶದಲ್ಲಿ ಬಹಳಷ್ಟಿದೆ, ಅದು ಸ್ಟಾಕ್ ಹೆಚ್ಚಾಗಿದೆ, ಅದು ಮಾರಾಟ ಆಗ್ಲಿಂದ ಬೇರೆ ದೇಶದಲ್ಲಿ ಇನ್ನೂ ಕಮ್ಮಿ ರೇಟಿಂಗ್ ಮಾಡ್ತಾರೆ. ಡಂಪಿಂಗ್, ಸುರಿಯುವುದು ಅಂತ ಕರೀತಾರೆ. ಕ್ಲಿಯರ್ ಇದೆಯಾ? ಓಕೆ, ಸಿ ಆನ್ಸರ್, ಸಿ. ನೆಕ್ಸ್ಟ್ ಕ್ವಶನ್ ಹೋಗಿದ್ದ ಮುಂಚೆ ತಾವು ಯಾರಾದರೂ ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೀವಿ, ನೆಕ್ಸ್ಟ್ PDO, ನೆಕ್ಸ್ಟ್ ಗ್ರೂಪ್ ಸಿ, ಯಾವುದಾದ್ರೂ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅಲ್ಲಿ 35 ಮಾರ್ಕ್ಸ್ಗೆ ಸಾಮಾನ್ಯ ಕನ್ನಡ ಇರುತ್ತೆ. ಸೊ ಅಂಥದ್ದು 8 ಪ್ರಶ್ನೆಗಳು ನಾನು ಸಿದ್ಧಪಡಿಸಿದೆ. ಸಾಮಾನ್ಯ ಕನ್ನಡ 8 ಪ್ರಶ್ನೆಗಳಿದೆ. ಅದಕ್ಕೆ ಒಂದು ಪ್ರಶ್ನೆ ಪತ್ರಿಕೆಗೆ ಜಸ್ಟ್ 20 ರೂಪೀಸ್, 20 ರೂಪಾಯಿ. 2 ಚಾ ಕುಡಿದ್ರೆ 10 ರೂಪಾಯಿ ಒಂದು ಚಾ ಆದ್ರೆ 2 ಚಾ ಕುಡಿದ್ರೆ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತೆ. 2 ಚಾ ಕುಡಿಯೋದು ಬಿಟ್ರೆ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತೆ. 8 ಪ್ರಶ್ನೆ ಪತ್ರಿಕೆಗೆ 160 ರೂಪೀಸ್ ಆಗುತ್ತೆ. ಇಲ್ಲಿ ನನ್ನ ನಂಬರ್ ಇದೆ 7026583625. ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ನೀವು ಏನಂತ KA ಅಂತ ಮೆಸೇಜ್ ಮಾಡಬೇಕು. ಮಾಡಿ 160 ರೂಪಾಯಿ ಹಾಕಿದ್ರೆ ನಾನು 8 ಪ್ರಶ್ನೆ ಪತ್ರಿಕೆಗಳು PDF ಕಳಿಸ್ತೀನಿ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಬೇಜಾರಾಗ್ತೀರಾ. ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ. ನಿಮ್ಗೆ ಕಳಿಸಿದ ತಕ್ಷಣ ನಾನು ಒಂದು ಅರ್ಧ ಗಂಟೆ 1 ಗಂಟೆ ಒಳಗಾಗಿ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿರ್ತೇನೆ. ಅದೇ ಥರ ಇಂಗ್ಲೀಷು ಕೂಡ ಇದೆ, ಜನರಲ್ ಇಂಗ್ಲೀಷ್. ಇದೇ ಪರೀಕ್ಷೆಗಳಿಗೆ PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ, ಇಲ್ಲಿ ಕೂಡ ಜನರಲ್ ಇಂಗ್ಲೀಷ್ ಕ್ವಶನ್ಸ್ಗಳು ಬರುತ್ತೆ 35 ಮಾರ್ಕ್ಸ್ಗೆ. ಇದನ್ನು ಕೂಡ 10 ಪ್ರಶ್ನೆ ಪತ್ರಿಕೆಗಳಿದೆ. ಪ್ರತಿ ಪ್ರಶ್ನೆ ಪತ್ರಿಕೆಗೆ 20 ರೂಪಾಯಿ, 10 ಪ್ರಶ್ನೆ ಪತ್ರಿಕೆಗಳಿಗೆ 200 ಆಗುತ್ತೆ. ಸೊ ಜನರಲ್ ಇಂಗ್ಲೀಷ್ GE ಅಂತ ಟೈಪ್ ಮಾಡಿದ್ರೆ ಸಾಕು. ಈ ನಂಬರ್ಗೆ ವಾಟ್ಸಪ್ನಲ್ಲಿ ಇದು ಮಾಡಿದ್ರೆ 200 ರೂಪಾಯಿ ನೀವು ಹಾಕಿದ್ರೆ ನಾನು ಏನು ಮಾಡ್ತೀನಿ, ನಿಮಗೆ ಕ್ವಶನ್ಸ್ ಕಳಿಸ್ತೀನಿ. ನಿಮ್ಗೆ 2 ಭಾಗ ಬೇಕಂದ್ರೆ KA + GE ಅಂತ ಟೈಪ್ ಮಾಡಿದ್ರೆ ಆಗುತ್ತೆ. 360 ಆಗುತ್ತೆ. 2 ಸೇರಿಸಿದ್ರೆ ನೀವು 350ಗೆ ತಗೋಬಹುದು. ಕ್ಲಿಯರ್ ಇದೆ? ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಕ್ವಶನ್ಸ್ ತುಂಬಾ ಸ್ಟ್ಯಾಂಡರ್ಡ್ ಇದೆ, ಪರೀಕ್ಷೆಗಳಿಗೆ ತುಂಬಾ ಅನುಕೂಲಕರ ಆಗಲಿದೆ ಅನ್ನೋದು ನನ್ನ ಒಂದು ಭಾವನೆ. ನಿಮಗೆ 100% ಯೂಸ್ ಆಗುತ್ತೆ, ಸ್ಟ್ಯಾಂಡರ್ಡ್ ಕ್ವಶನ್ಸ್. ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆ ಪತ್ರಿಕೆ ಹೋಗೋಣ. ಈ ನಂಬರ್ ನೋಟ್ ಮಾಡ್ಕೊಂಡಿದ್ರೆ ಅಂತ ಭಾವಿಸ್ತೇನೆ. ಈ ನಂಬರ್ ಸೇವ್ ಮಾಡಿ ಇಟ್ಕೊಂಡಿರಿ. ಓಕೆ, ಜಸ್ಟ್ ವಾಟ್ಸಪ್ ಮೆಸೇಜ್ ಅಷ್ಟೇ ಮಾಡಬೇಕು. ನಿಮ್ಗೆ ಏನೇ ಡೌಟ್ ಇದ್ರೂ ಅಲ್ಲೇ ಮೆಸೇಜ್ ಮಾಡಬೇಕು, ನಾನು ರಿಪ್ಲೈ ಮಾಡ್ತಿರ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಂಶೋಧನೆ ಮತ್ತು ತರಬೇತಿ ಕಾರ್ಯಕ್ರಮಗಳಿಗಾಗಿ 1982ರಲ್ಲಿ ಭಾರತೀಯ ವನ್ಯಪ್ರಾಣಿ ಸಂಸ್ಥೆಯನ್ನ ಎಲ್ಲಿ ಪ್ರಾರಂಭಿಸಲಾಯಿತು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೈಲ್ಡ್ ಲೈಫ್ ಅಂತ ಕರಿತೀವಿ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಷನ್ ಎಲ್ಲಿ ಪ್ರಾರಂಭಿಸಲಾಯಿತು ಅಂದ್ರೆ ಉತ್ತರಾಖಂಡದಲ್ಲಿ ನೋಡಿ, ಡೆಹ್ರಾಡೂನ್. ಬಿ ಆನ್ಸರ್ ಆಗುತ್ತೆ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ ನೋಡಿ, ಡೆಹ್ರಾಡೂನ್. ನೆನ್ಪಿಟ್ಟುಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ರಾಜ್ಯ ಶಾಸಕಾಂಗ, ಫಾರ್ ಎಕ್ಸಾಂಪಲ್ ಕರ್ನಾಟಕ ತಗೊಳ್ಳೋಣ. ಕರ್ನಾಟಕ, ನಮ್ಮ ರಾಜ್ಯದ ರಾಜ್ಯ ಶಾಸಕಾಂಗ ಸಭೆಗಳು ಅಂಗೀಕರಿಸಿದ ಎಲ್ಲ ಹಣಕಾಸು ಮಸೂದೆಗಳನ್ನ ಯಾರ ಗಮನಕ್ಕೆ ತರಲು ಕಾದಿಡಬೇಕು, ರಿಸರ್ವ್ ಮಾಡಿಡಬೇಕು ಅಂತಿದೆ. ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ಪ್ರಧಾನಮಂತ್ರಿಗಳು, ಆಪ್ಷನ್ ಸಿ ಸಂಸತ್ತು, ಆಪ್ಷನ್ ಡಿ ರಾಷ್ಟ್ರಪತಿಗಳಂತಿದೆ. ಸೊ ಇಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಬಂದಾಗ
ನೀವು ಕಮೆಂಟ್ ಹಾಕಬೇಕು. ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ವಿಧಿ ಯಾವುದು? ನಾನು ಹೇಳ್ಬೋದು, ನಾನು ಹೇಳಲ್ಲ, ನೀವು ಓದಿದಿರಲ್ಲ ಅಂತ ಚೆಕ್ ಮಾಡ್ತೀನಿ. ಕಮೆಂಟ್ ಹಾಕಿ. ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ವಿಧಿ ಯಾವುದು? ಕಮೆಂಟ್ ಹಾಕ್ತಿರಲ್ಲ? ಎಸ್. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ರಾಷ್ಟ್ರಪತಿಗಳು. ನಿಮಗೇನನ್ಸುತ್ತೆ ರಾಜ್ಯ ಶಾಸಕಾಂಗ ಇದೆ ಸರ್, ರಾಜ್ಯಪಾಲರಾಗಲ್ವಾ? ರಾಜ್ಯಪಾಲ ಒಬ್ಬ ಏಜೆಂಟ್ ರಾಜ್ಯಪಾಲ. ನಿನ್ನೆ ನೋಡಿ PSI ಪೇಪರ್ ಆಯ್ತು ಮೊನ್ನೆ, 402 PSI ಪೇಪರಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ. ಈ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂಬಂಧ ಬೆಸೆಯಲು ರಾಜ್ಯಪಾಲರ ಪಾತ್ರ ಏನು? ರಾಜ್ಯಪಾಲರದು ಕಾನ್ಸ್ಟಿಟ್ಯೂಷನಲಿ ವೀಕ್ ಪೋಸ್ಟ್, ಸಂವಿಧಾನಾತ್ಮಕವಾಗಿ ಬಹಳ ದುರ್ಬಲವಾದ ಹುದ್ದೆ. ಯಾಕಂದ್ರೆ ರಾಷ್ಟ್ರಪತಿಗಳಿಂದ ನೇಮಕಗೊಳ್ತಾರೆ. ರಾಷ್ಟ್ರಪತಿಗಳು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ವಿತ್ ಏಡ್ ಅಂಡ್ ಅಡ್ವೈಸ್ ಗಿವನ್ ಬೈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅರ್ಥ ಆಯ್ತಾ? ಪ್ರಧಾನಮಂತ್ರಿಯನ್ನು ಒಳಗೊಂಡ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ಹೀಗಾಗಿ ರಾಜ್ಯಪಾಲರ ಹುದ್ದೆ ಬಹಳ ವೀಕ್ ಇದೆ. ಅದಕ್ಕೊಂದಿಷ್ಟು ತಿದ್ದುಪಡಿ ತಗೊಂಡು ಬರಬೇಕು. ಸಂವಿಧಾನಾತ್ಮಕವಾಗಿ ಆ ಹುದ್ದೆಗೆ ಬಹಳಷ್ಟು ಸ್ಟ್ರಾಂಗ್ ಮಾಡಬೇಕು. ಆವಾಗ ಅದು ಕೇಂದ್ರ ಮತ್ತು ರಾಜ್ಯಗಳ ಒಂದು ಸಂಬಂಧ ಬೆಸೆಯಲು ರಾಜ್ಯಪಾಲರ ಹುದ್ದೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಅದು PSI ಪ್ರಬಂಧ ಕೂಡ ಬಂದಿದೆ, ನೆನ್ಪಿಟ್ಕೊಳ್ಳಿ. ಆದ್ರೆ ಇಲ್ಲಿ ರಾಜ್ಯಪಾಲರು ಕೂಡ ಅದನ್ನ ರಾಷ್ಟ್ರಪತಿಗಳಿಗೆ ಒಯ್ದು ತಲುಪಿಸಬೇಕು. ಯಾಕಂದ್ರೆ ಈಗ ಹಣಕಾಸು ತುರ್ತು ಪರಿಸ್ಥಿತಿ ಇದ್ದಾಗ ಕೇಂದ್ರ ಸರ್ಕಾರ ಬಹಳಷ್ಟು ಹಿಡಿತ ಸಾಧಿಸುತ್ತೆ. ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಮುಖಾಂತರ ಬಹಳಷ್ಟು ಹಿಡಿತವನ್ನು ಸಾಧಿಸ್ತಾರೆ. ಡಿ ಆನ್ಸರ್. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ, ರಾಷ್ಟ್ರಪತಿಗಳು. ಡಿ. ಓಕೆ. ನೆಕ್ಸ್ಟ್ ಕ್ವಶನ್. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಈ ಕೆಳಗಿನ ಯಾವುದನ್ನ ಸಂಶೋಧನೆ? ಬಹಳ ಈಸಿ ಅಂದ್ರೆ ಈಸಿ ಪ್ರಶ್ನೆ ನೋಡಿ. ನಾನು ಎಲ್ಲಾ ಪ್ರಶ್ನೆಗಳಲ್ಲಿ ಅತ್ಯಂತ ಈಸಿ. ನೀವು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಇದನ್ನು ಹೇಳ್ಕೊಟ್ಟಿರ್ತಾರೆ. ಸೊ ದೂರವಾಣಿ ಅಂತ ಕರಿತೀವಿ. ಫೋನ್, ದೂರವಾಣಿ, ನೀವೇನು ಬಳಸ್ತಿರಲ್ಲ ಟೆಲಿಫೋನ್, ಅದನ್ನ ಗ್ರಹಾಂ ಬೆಲ್ ಕಂಡುಹಿಡಿದಿರುವಂಥದ್ದು. ಆಲ್ ರೈಟ್. ನೆಕ್ಸ್ಟ್ ಕ್ವಶನ್. ಸಸ್ಯಗಳ ಬಗ್ಗೆ ಅಧ್ಯಯನ ನಡೆಸುವ ವಿಜ್ಞಾನಕ್ಕೆ ಏನೆನ್ನುತ್ತಾರೆ ಅಂತಿದೆ. ನೀವು ಗೆಸ್ ಮಾಡಿ ಆನ್ಸರ್. ಆಪ್ಷನ್ ಎ ಬಾಟ್ನಿ, ಆಪ್ಷನ್ ಬಿ ಜೀವಶಾಸ್ತ್ರ, ಆಪ್ಷನ್ ಸಿ ಬಯೋನಮಿ, ಆಪ್ಷನ್ ಡಿ ಬಯೋಫಿಸಿಕ್ಸ್ ಅಂತಿದೆ. ಇಲ್ಲಿ ಸಿಂಪಲ್ ಬಾಟ್ನಿ. ಓಕೆ. ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೂಲಾಜಿ ಅಂತ ಕರೀತಾರೆ, ಜೀವಶಾಸ್ತ್ರ. ಸಸ್ಯಗಳ ಬಗ್ಗೆ ಬಾಟನಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ 2ನೇ ಅತಿ ದೊಡ್ಡ ರಾಜ್ಯ ಯಾವುದು? ಇನ್ ಟರ್ಮ್ಸ್ ಆಫ್ ಏರಿಯಾ ಅಂತ ಕರಿತೀವಿ, ವಿಸ್ತೀರ್ಣದಲ್ಲಿ ಯಾವುದು 2ನೇ ಅತಿ ದೊಡ್ಡ ರಾಜ್ಯ ಅಂತಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಜಮ್ಮು ಕಾಶ್ಮೀರ ಇದೆ. ಸೊ ಆನ್ಸರ್ ಗೊತ್ತಿದೆಯಾ? ಮಧ್ಯಪ್ರದೇಶ್ ನೋಡಿ. ಫಸ್ಟ್ ರಾಜಸ್ಥಾನ ಇದೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ, ಬಿಟ್ರೆ 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ್. ಬಿ ಆನ್ಸರ್. ನೆಕ್ಸ್ಟ್ ಕ್ವಶನ್. ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಷಿಯನ್ನರು ಎಲ್ಲಿ ವಾಸಿಸುತ್ತಾರೆ ಅಂತಿದೆ. ಪರ್ಷಿಯಾ ಈಗಿನ ಯಾವ ರಾಷ್ಟ್ರ? ಆಗಿನ ಪರ್ಷಿಯಾ ಈಗಿನ ಯಾವ ರಾಷ್ಟ್ರ ಅಂದ್ರೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ನೋಡಿ, ಸಿ ಆಗುತ್ತೆ. ಡಿ ಅಲ್ಲ, ಇರಾನ್ ಆಗುತ್ತೆ. ನಾನೇ ಕನ್ಫ್ಯೂಸ್ ಮಾಡ್ಕೊಂಡೆ. ಪರ್ಷಿಯನರು ಇರಾಕು, ಮೆಸಪೋಟಮಿಯಾ. ಕರೆಕ್ಟಾ? ಮೆಸಪೋಟಮಿಯಾ, ಈ ಕರೆಕ್ಟ್ ಸಿಕ್ತು ನೋಡಿ. ಮೆಸಪೋಟಮಿಯಾ, ಈಗಿನ ಇರಾಕು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮೆಸಪೋಟಮಿಯಾ ಅಂತ ಕರಿತೇವೆ. ಈಗಿನ ಇರಾನ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪರ್ಷಿಯಾ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, ಈಗ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಬಹಳಷ್ಟು ಸಮಸ್ಯೆಗಳಿದೆ. ಇಸ್ರೇಲ್ ದೇಶ ಯುದ್ಧ ಮಾಡ್ತಾ ಇದೆ ಸುತ್ತಲಿರುವಂತಹ ಲೆಬನಾನ್ ರಾಷ್ಟ್ರದಲ್ಲಿ ಹಿಜ್ಬುಲ್ಲಾ ಅಂತಿದೆ. ಹಿಜ್ಬುಲ್ಲಾ ಎಂಬ ಉಗ್ರ ಸಂಘಟನೆ ಇದೆ ಅಂತ ಇಸ್ರೇಲ್ದವ್ರು ಹೇಳ್ತಾರೆ, ಅದನ್ನು ಉಗ್ರ ಅಂತೇಳಿ. ಆದ್ರೆ ಅವ್ರು ಅನ್ಕೊಳ್ಳಲ್ಲ. ನಮ್ಮ ಮುಸ್ಲಿಂ ಸಮುದಾಯಕ್ಕೋಸ್ಕರ, ನಮ್ಮ ರಾಷ್ಟ್ರಕ್ಕೋಸ್ಕರ ಈ ಸಂಘಟನೆ ರಾಷ್ಟ್ರ ಪ್ರೇಮ ಸಂಘಟನೆ ಅಂತ ಅವ್ರು ಹೇಳ್ತಾರೆ ಲೆಬನಾನ್ದವರು. ಆದ್ರೆ ಇಸ್ರೇಲ್ದವರು ಅದನ್ನು ಒಂದು ಭಯೋತ್ಪಾದಕ ಅಂತ ಹೇಳ್ತಾರೆ. ಏನೇ ಇರಲಿ, ಈ ಲೆಬನಾನ್ಗೆ ಬಹಳಷ್ಟು ಯಾವುದು ಇರಾನ್ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದೆ. ಈ ಒಂದಿಷ್ಟು ದಿನಗಳ ಹಿಂದೆ ಈ ಒಂದು ಹಿಜ್ಬುಲ್ಲಾ ಮುಖ್ಯಸ್ಥನನ್ನ ಕೊಲೆ ಮಾಡಿದ್ರು, ಅವನನ್ನ ಸಾಯಿಸಿದ್ರು ಅಂತ ನ್ಯೂಸ್ ಎಲ್ಲ ನೀವು ನೋಡಿದ್ರೆ. ಇದರಿಂದ ಮತ್ತಷ್ಟು ಇಸ್ರೇಲ್ ಮತ್ತು ಈ ಲೆಬನಾನ್ ಇರಾನ್ಗಳ ಮಧ್ಯೆ ಮತ್ತಷ್ಟು ಯುದ್ಧ ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಅನ್ನೋದು ಇದು ನ್ಯೂಸ್ ಅಲ್ಲಿ ಇರುವಂತದ್ದು. ಓಕೆ, ಏನೇ ಇರಲಿ. ಸೊ ಈಗಿನ ಪರ್ಷಿಯನ್ ಯಾವುದು? ಇರಾನ್ ನೋಡಿ, ಇರಾನ್ ನೆನ್ಪಿಟ್ಕೊಳ್ಳಿ. ಸಿ ಆನ್ಸರ್. ನೆಕ್ಸ್ಟ್, ರಾಷ್ಟ್ರೀಯ ಮತದಾರರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಮತದಾರರ ದಿನ, ವೋಟರ್ಸ್ ಡೇ ಅಂತ ಕರಿತೀವಿ. ಆಪ್ಷನ್ ಎ ಜನವರಿ 25, ಆಪ್ಷನ್ ಬಿ ಜನವರಿ 9, ಆಪ್ಷನ್ ಸಿ ಜನವರಿ 23, ಆಪ್ಷನ್ ಡಿ ಜನವರಿ 20. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ ನೋಡಿ. ಯಾಕಂದ್ರೆ 1950 ಜನವರಿ 25ರಂದು ಕೇಂದ್ರ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬರುತ್ತದೆ. 1950 ಜನವರಿ 25ರಂದು ಕೇಂದ್ರ ಚುನಾವಣಾ ಆಯೋಗ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂತ ಕರಿತೀವಿ, ಅದು ಅಸ್ತಿತ್ವಕ್ಕೆ ಬರುತ್ತೆ. ಅದೇ ದಿನದಂದು ನಾವು ಪ್ರತಿ ವರ್ಷ ಏನಂತ ಆಚರಿಸ್ತೇವೆ? ವೋಟರ್ಸ್ ಡೇ ಅಂತ ಆಚರಿಸ್ತೇವೆ. ನೆಕ್ಸ್ಟ್ ಕ್ವಶನ್.
ಸಂಸತ್ತಿನ ಈ ಕೆಳಗಿನ ಎರಡೂ ಸದನಗಳಲ್ಲಿ ಭಾರತದ ರಾಷ್ಟ್ರಪತಿ ಯಾವ ಸದನದ ಭಾಗ ಅಂತಿದೆ. ಸಂಸತ್ತಿನ ಎರಡು ಸದನ ಗೊತ್ತಾಗುತ್ತೆ, ಲೋಕಸಭಾ ಮತ್ತು ರಾಜ್ಯಸಭಾ. ಇದಕ್ಕೆ ನಾವು ಮೇಲ್ಮನೆ ಅಂದ್ರೆ ರಾಜ್ಯಸಭಾ ಅಪ್ಪರ್ ಹೌಸ್, ಕೆಳಮನೆ ಅಂದ್ರೆ ಲೋಕಸಭಾ ಲೋವರ್ ಹೌಸ್. ಸಂಸತ್ತಿನ ಈ ಕೆಳಗಿನ ಎರಡೂ ಸದನಗಳಲ್ಲಿ ಭಾರತದ ರಾಷ್ಟ್ರಪತಿ ಯಾವ ಸದನದ ಭಾಗ? ಎರಡೂ ಅಲ್ಲ, ಡಿ ಆನ್ಸರ್. ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಇದು ಕ್ವಶನ್ ಬಹಳ ಸಲ ಕೇಳಿದಾನೆ ಎಲ್ಲಾ ಪ್ರಶ್ನೆಗಳಲ್ಲಿ. ಸಂಸತ್ತು 3 ಭಾಗಗಳನ್ನು ಒಳಗೊಂಡಿದೆ. ಇಟ್ ಹ್ಯಾಸ್ 3 ಪಿಲ್ಲರ್ಸ್. ಸೊ ಒಂದನೇ ಪಿಲ್ಲರ್ ಯಾವುದು? ಒಂದನೇ ಆಧಾರ ಸ್ತಂಭ ಯಾವುದು ಅಂದ್ರೆ ರಾಷ್ಟ್ರಪತಿಗಳು, ರಾಷ್ಟ್ರಾಧ್ಯಕ್ಷರು. ಎರಡನೇದು ಲೋಕಸಭಾ, ಮೂರನೇದು ರಾಜ್ಯಸಭಾ. ಸೊ 3. ಹೀಗಾಗಿ ರಾಷ್ಟ್ರಪತಿ ಈ ಒಂದು ಲೋಕಸಭಾ ಅಥವಾ ರಾಜ್ಯಸಭಾದ ಭಾಗವಾಗಿಲ್ಲ, ರಾಷ್ಟ್ರಪತಿ ಸಂಸತ್ತಿನ ಭಾಗವಾಗಿದ್ದಾರೆ. ಹಿ ಇಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪಾರ್ಲಿಮೆಂಟ್, ನಾಟ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೋಕಸಭಾ ರಾಜ್ಯಸಭಾ. ಗೊತ್ತಾಯ್ತಾ? ರಾಷ್ಟ್ರಪತಿಗಳು ಸಂಸತ್ತಿನ ಒಂದು ಭಾಗ, ಆದರೆ ಲೋಕಸಭೆ ಅಥವಾ ರಾಜ್ಯಸಭೆಯ ಭಾಗವಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಕ್ಲಿಯರ್ ಇದೆಯಾ? ಸಂಸತ್ತು 3 ಭಾಗಗಳಿಂದ ಒಳಗೊಂಡಿದೆ ಅನ್ನೋದು ನಿಮಗೆ ಇದು ಸ್ಪಷ್ಟವಾಗಿ ಗೊತ್ತಿದ್ರೆ ಇದಕ್ಕೆ ನೀವು ಆನ್ಸರ್ ಮಾಡ್ತೀರಾ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದಾಗುತ್ತೆ? ಡಿ ಆಗುತ್ತೆ. ನೋಡಿ, ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಡಿ. ಆಲ್ ರೈಟ್, ನೆಕ್ಸ್ಟ್ ಕ್ವಶನ್. ಸಂವಿಧಾನದ ಭಾಗ 12ರಲ್ಲಿನ 300A ವಿಧಿ ಡ್ಯಾಶ್ ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ. 300A ವಿಧಿ ಏನನ್ನ ಸೂಚಿಸುತ್ತದೆ ಅಂದ್ರೆ ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಿದೆ. ಯಾಕಂದ್ರೆ ಆಸ್ತಿ ಹಕ್ಕು ಅನ್ನೋದು ಮೊದಲು ಮೂಲಭೂತ ಹಕ್ಕಾಗಿತ್ತು. ಇದನ್ನೇನ್ ಮಾಡ್ತಾರೆ? ಇದನ್ನು 44ನೇ ಸಂವಿಧಾನ ತಿದ್ದುಪಡಿಯಲ್ಲಿ ತೆಗೆದುಹಾಕಿ ಅದನ್ನೀಗ ಒಂದು ಸಂವಿಧಾನಾತ್ಮಕ ಹಕ್ಕು ಆಗಿ ಮಾಡಿದ್ದಾರೆ. ಸೊ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದಾಗುತ್ತೆ? ಬಿ ಆಗುತ್ತೆ. ಓಕೆ, ನೆಕ್ಸ್ಟ್. ಕಬ್ಬಿಣ ತುಕ್ಕು ಹಿಡಿಯುವುದರಿಂದ ಅದರ ತೂಕವು ಡ್ಯಾಶ್ ಅಂತ ಇದೆ. ಅದರ ತೂಕವು ಡ್ಯಾಶ್ ಅಂತಿದೆ. ಆಪ್ಷನ್ ಎ ಹೆಚ್ಚುತ್ತದೆ, ಆಪ್ಷನ್ ಬಿ ಕಡಿಮೆ ಆಗುತ್ತದೆ, ಆಪ್ಷನ್ ಸಿ ಅನಿಶ್ಚಿತ, ಆಪ್ಷನ್ ಡಿ ಒಂದೇ ಆಗಿರುತ್ತದೆ ಅಂತಿದೆ. ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಹೆಚ್ಚುತ್ತದೆ. ತುಕ್ಕು ಹಿಡಿದಾಗ ಆಕ್ಸೈಡ್ಸ್ ಬಂದಾಗ ಏನಾಗುತ್ತೆ? ಮತ್ತೆ ಅದರ ವೇಟ್ ಹೆಚ್ಚಾಗುತ್ತದೆ. ಎ ಆನ್ಸರ್. ನೆಕ್ಸ್ಟ್. ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ ಅಂತಿದೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಸಸ್ಯ ಮರುಭೂಮಿಯಲ್ಲಿ ಬೆಳೆಯುತ್ತದೆ? ತಮಗೆಲ್ಲ ಗೊತ್ತೇ ಇದೆ. ಸೊ ಬಹಳಷ್ಟು ಜನ ನೋಡಿರ್ತೀರಾ. ಇವೆಲ್ಲ ತೇಗ, ಸಿಲ್ವರ್ ಹುಡ್, ಇವೆಲ್ಲ ಆಲ್ಫೈನ್ ಎಲ್ಲ ಮೇಲ್ಗಡೆ ಈ ರಷ್ಯಾ ದೇಶಗಳಲ್ಲಿ ಬೆಳೀತಾರೆ. ಓಕೆ, ಅಲ್ಲಿ ತುಂದ್ರಾ, ತೈಗಾ ಆ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ಸಿಲ್ವರ್ ಹುಡ್, ತೇಗು ಇಲ್ಲೆಲ್ಲ ಏನು ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಬೆಳೀತವೆ. ಕಳ್ಳಿ ಗಿಡ ನೋಡ್ರಿ ಊರ ಹಿಂಗ ಆ ಗಿಡ ಹಿಂಗ್ ಮುರಿದ್ರೆ ಸಾಕು, ಬರೀ ಹಾಲು ಸೋರ್ತದ, ಭಾರಿ ಹಾಲು ಇರ್ತದೆ, ಭಾಳ ಡೇಂಜರ್ ಅದು. ಮತ್ತೆ ಕುಡಿದ್ರೆ ಅಂತೀನ ಕುಡಿದ್ರೆ ಬೆಂಕಿನೇ. ಸೊ ತಮಗೆಲ್ಲ ಗೊತ್ತಿದೆ, ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇದೆಲ್ಲ ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ಅಂತೂ ಭಾಳ ಇದೆ. ಕಳ್ಳಿ ಗಿಡ ಅಂತ ಕರೀತಾರೆ. ಅವುಗಳಿಗೆ ನೀರು ಜಾಸ್ತಿ ಬೇಕಾಗಿಲ್ಲ. ಪಾಪಸ್ ಗಿಡ, ಕಳ್ಳಿ ಗಿಡ ಇವೆಲ್ಲ ಮರುಭೂಮಿಯಲ್ಲಿ ಬೆಳೆಯುವಂಥವು, ಕಡಿಮೆ ನೀರಿನಲ್ಲಿ ಸರ್ವೇ ಆಗ್ತವೆ ಅವುಗಳು. ಆ ಒಂದು ಗಿಡಗಳು ಸರ್ವೇ ಆಗ್ತವೆ, ನೆನ್ಪಿಟ್ಕೊಳ್ಳಿ. ಆಲ್ರೈಟ್, ನೆಕ್ಸ್ಟ್ ಕ್ವಶನ್. ಭಾರತದ ರಾಷ್ಟ್ರಪತಿಗಳು ಈ ಕೆಳಗಿನ ಯಾರು ಹೊಂದಿರುವ ಸಂವಿಧಾನಿಕ ಅಧಿಕಾರಕ್ಕೆ ಸಮನಾದ ಅಧಿಕಾರವನ್ನು ಹೊಂದಿರುತ್ತಾರೆ ಅಂತಿದೆ. ಭಾರತದ ರಾಷ್ಟ್ರಪತಿಗಳು ಈ ಕೆಳಗಿನ ಯಾರು ಹೊಂದಿರುವ ಸಂವಿಧಾನಿಕ ಅಧಿಕಾರಕ್ಕೆ ಸಮನಾದ ಅಧಿಕಾರವನ್ನು ಹೊಂದಿದ್ದಾರೆ? ಆಪ್ಷನ್ ಎ ಪಾಕಿಸ್ತಾನದ ಅಧ್ಯಕ್ಷರು, ಅನಾಹುತಾಯ್ತಲ್ಲ. ಆಪ್ಷನ್ ಬಿ ಬ್ರಿಟಿಷ್ ರಾಣಿ, ಆಪ್ಷನ್ ಸಿ ಅಮೆರಿಕದ ಅಧ್ಯಕ್ಷರು, ಆಪ್ಷನ್ ಡಿ ಫ್ರಾನ್ಸ್ನ ಅಧ್ಯಕ್ಷರು. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಬಿ ನೋಡಿ. ಯಾಕಂದ್ರೆ ಬ್ರಿಟಿಷ್ ರಾಣಿಯು ಉತ್ಸವ ಮೂರ್ತಿ ಗೊತ್ತಲ್ಲ, ನಾವು ಗಣೇಶ ಮೆರವಣಿಗೆ ಮಾಡಲ್ಲ, ಸುಮ್ಮನೆ ಹೆಸರಿಗೆ ಕೈ ಆಡಿಸ್ಬೇಕು, ಕಾಲಾಡಿಸ್ಬೇಕು. ದೇ ಡೋಂಟ್ ಹ್ಯಾವ್ ಎನಿ ರಿಯಲ್ ಪವರ್. ನಿಜವಾದ ಅಧಿಕಾರ ಅವ್ರ ಹತ್ರ ಇರಲ್ಲ. ಸುಮ್ಮನೆ ಎಲ್ಲದಕ್ಕೂ ಅವ್ರು ಸಹಿಬೇಕಷ್ಟೇ. ಸೇಮ್ ಇಂಗ್ಲೆಂಡ್ ರಾಣಿಯು ಕೂಡ ಸುಮ್ಮನೆ ಒಂದು ರೆಪ್ರೆಸೆಂಟೇಟಿವ್, ಒಂದು ಪ್ರತಿನಿಧಿ ಅಷ್ಟೇ, ಅವಳ ನಿಜವಾದ ಅಧಿಕಾರ ಇಲ್ಲ. ಅಲ್ಲಿ ನಿಜವಾದ ಅಧಿಕಾರ ಇಂಗ್ಲೆಂಡಿನ ಪ್ರಧಾನಿಗಿರುತ್ತೆ. ಹಾಗೇನೂ ಕೂಡ ಭಾರತದಲ್ಲಿ ನಿಜವಾದ ಅಧಿಕಾರ ಪ್ರಧಾನಮಂತ್ರಿ ಕೈಯಲ್ಲಿರುತ್ತೆ. ರಾಷ್ಟ್ರಾಧ್ಯಕ್ಷರು ಅದು ರಬ್ಬರ್ ಸ್ಟಾಂಪ್ ಅಥವಾ ಉತ್ಸವ ಮೂರ್ತಿ ಅಂತ ಹೇಳ್ತೇವೆ. ಕ್ಲಿಯರ್ ಇದೆ? ಪಿ ಆನ್ಸರ್. ಓಕೆ, ಸೊ ನೆಕ್ಸ್ಟ್. ಈಗ ಸುಮಾರು 14-15 ಕ್ವಶನ್ಗಳಾಗಿದೆ. ನೆಕ್ಸ್ಟ್ ಇನ್ನೊಂದಿಷ್ಟು ಕ್ವಶನ್ಗೆ ಹೋಗೋಣ. ಕಂಟಿನ್ಯೂ ಆಗುತ್ತೆ ವಿಡಿಯೋ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದೇ ನಿಮಿಷ, ಇದ್ಯಾಕೆ ಬಂತು ಮುಂದಕ್ಕೆ? ಸಾರಿ, ಹರಪ್ಪ. ಒಂದೇ ನಿಮಿಷ.
ಹರಪ್ಪ ಉತ್ಖನನದಲ್ಲಿ ದೊರೆತ ನಾಟ್ಯ ಮಾಡುವ ಬಾಲಕಿಯ ಹೆಸರಾಂತ ವಿಗ್ರಹವು ಯಾವುದರಿಂದ ಮಾಡಲ್ಪಟ್ಟಿತು ಅಂತಿದೆ. ಹರಪ್ಪ ನಾಗರಿಕತೆಯಲ್ಲಿ ನೀವು ನೋಡ್ತೀರಿ, ಹರಪ್ಪ ನಾಗರಿಕತೆಯಲ್ಲಿ ನಾಟ್ಯ ಮಾಡುವ ಒಂದು ಬಾಲಕಿ ಬಹಳ ಫೇಮಸ್. ಯಾವುದರಿಂದ ಮಾಡಿದಾರೆ ಅಂದ್ರೆ ಕಂಚು, ಬ್ರಾಂಜ್ ಅಂತ ಕರೀತಾರೆ. ಸೊ ಅದಕ್ಕೆ ಹರಪ್ಪ ನಾಗರಿಕತೆಯನ್ನ ಕಂಚಿನ ಯುಗ ಅಂತ ಕರೀತಾರೆ. ಗೊತ್ತಿದೆಯಾ? ಹರಪ್ಪ ನಾಗರಿಕತೆಯ ಸಮಯವನ್ನ ಕಂಚಿನ ಯುಗ, ಬ್ರಾಂಜ್ ಏಜ್ ಅಂತ ಕರೀತಾರೆ. ಕಂಚಿನಿಂದ ಮಾಡಲ್ಪಟ್ಟಿದೆ. ಕಂಚು ಅವರಿಗೆ ಪರಿಚಿತ ಇತ್ತು, ಇವರಿಗೆ ಕಬ್ಬಿಣ ಗಿಬ್ಬಣ ಏನೂ ಗೊತ್ತಿರಲಿಲ್ಲ. ಓಕೆ, ಕಬ್ಬಿಣದ ಆವಿಷ್ಕಾರ ಇವರಿಗೆ ಗೊತ್ತಿರಲಿಲ್ಲ. ಮುಂದೆ ವೇದಗಳ ಕಾಲದಲ್ಲಿ ಕಬ್ಬಿಣದ ಆವಿಷ್ಕಾರ 1000 BC, ಕ್ರಿಸ್ತ ಪೂರ್ವ 1000ನೇ ಇಸ್ವಿದಲ್ಲಿ ಆಗುತ್ತೆ ಕಬ್ಬಿಣದ ಆವಿಷ್ಕಾರ. ಪೂರ್ವ ವೇದಿಕ ಕಾಲ ಮುಗಿದ ತಕ್ಷಣ ಉತ್ತರ ವೇದಿಕ ಕಾಲ ಸ್ಟಾರ್ಟ್ ಆಗುವ ಸಂದರ್ಭದಲ್ಲಿ ಕಬ್ಬಿಣದ ಆವಿಷ್ಕಾರ ಆಗುತ್ತೆ. ಒಂದು ಪಕ್ಷದಲ್ಲಿ ಇದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ಮತ ಹಾಕುವವರನ್ನ ಏನೆಂದು ಕರೆಯುತ್ತಾರೆ? ಬದ್ಮಾಸ್ ಅಂತಾರೆ ಸರ್. ಮನುಷ್ಯ ಅಲ್ರಿ ಸರ್, ಮನುಷ್ಯರ ಲೆಕ್ಕದಾಗಿಲ್ರ ಅಂತಾರ. ಒಂದು ಪಕ್ಷದಲ್ಲಿ ಇದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ಮತ ಹಾಕಿದ್ರೆ ಅದಕ್ಕೆ ಏನಂತ ಕರೀತಾರೆ? ಕ್ರಾಸ್ ವೋಟಿಂಗ್. ಹೌದಾ? ಕರೆಕ್ಟ್ ಆನ್ಸರ್ ಬಿ ಆನ್ಸರ್. ಕ್ರಾಸ್ ವೋಟಿಂಗ್ ಅಂತ ಕರೀತಾರೆ. ಬಿ ಆನ್ಸರ್ ಇದೆ. ಇಲ್ಲಿ ಫಿಲಿಬಸ್ಟರ್ ಅನ್ನೋ ಶಬ್ದ ಇದೆ. ಫಿಲಿಬಸ್ಟರ್ ಏನ್ ಗೊತ್ತಾ? ಸೊ ನಿಮಗೆ ಒಂದು 5 ನಿಮಿಷ ಮಾತಾಡ ಕೊಟ್ಟಿರ್ತಾರೆ, ನೀವು 50 ನಿಮಿಷ ನಿಂತು ಮಾತಾಡೋದು, ಎಲ್ಲ ಹೊಲಸ ಗದ್ದಲ ಹೆಬ್ಬಿಸ್ಬಿಡೋದು. ಅನ್ನೆಸೆಸರಿ ವಿಷಯಗಳನ್ನ ಎತ್ಕೊಂಡು ಮಾತಾಡೋದು, ಸಂಬಂಧವಿಲ್ಲದ ವಿಷಯಗಳನ್ನ ಪ್ರೊಲಾಂಗ್ಡ್ ಅಂತ ಕರೀತಾರೆ. ಪ್ರೊಲಾಂಗ್ಡ್, ಬಹಳಷ್ಟು ಸಮಯದವರೆಗೆ ಸುಮ್ಮನೆ ಬಕ್ವಾಸ್ ಮಾತಾಡ್ತಾರಲ್ಲ, ಅದಕ್ಕೆ ಫಿಲಿಬಸ್ಟರ್ ಅಂತ ಕರೀತಾರೆ. ಪಕ್ಷ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಂಪ್ ಮಾಡೋದು. ಜಂಪಿಂಗ್ ಸ್ಟಾರ್ಸ್ ಬಹಳ ಇದಾರೆ ನಮ್ಮ ಇಂಡಿಯಾದಲ್ಲಿ. ಅದಕ್ಕೆ ಲುಂಗಿ ಸುತ್ತಿರ್ತಾರೆ, ಇಲ್ಲಾಂದ್ರೆ ಅವ್ರು ದೋತ್ರ ಹಾಕಿರ್ತಾರೆ. ಜಂಪ್ ಮಾಡಕ್ ಈಸಿ ಆಗ್ಬೇಕಲ್ಲ. ಲುಂಗಿ ಯಾರು ಕಾರಣಕ್ಕೆ ಸುತ್ತಾರೆ ನಮ್ಮ ರಾಜಕಾರಣಿಗಳು. ಬಹಳ ಜನ ನೋಡ್ರಿ ಲುಂಗಿ ಹಾಕ್ತಾರಲ್ಲ, ಧೋತಿ ಹಾಕ್ತಾರೆ. ಯಾಕೆ? ಒಂದು ದುಡ್ಡು ಬಳಕೊಂಡು ಗಂಟು ಕಟ್ಕೊಂಡು ಹೊಂಡ್ಕೊಳಕ್ ಈಜಿ. ಜಂಪ್ ಮಾಡಕ್ಕೆ, ಜಂಪಿಂಗ್ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಂಪ್ ಮಾಡ್ಬೇಕಲ್ಲ, ಅದಕ್ಕೆ. ಸೊ ಇಲ್ಲಿ ಕ್ರಾಸ್ ವೋಟಿಂಗ್ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ, ಕ್ರಾಸ್ ವೋಟಿಂಗ್. ನೆಕ್ಸ್ಟ್ ಕ್ವಶನ್, ಆಚಾರ್ಯ ಎಂದು ಖ್ಯಾತರಾಗಿರುವ ನಾಯಕ ಯಾರು ಅಂತ ಪ್ರಶ್ನೆ ಇದೆ. ಯಾರನ್ನ ಆಚಾರ್ಯ ಅಂತ ಕರೀತಿದ್ರು ಅಂದ್ರೆ ಆಚಾರ್ಯ ವಿನೋಬಾ ಭಾವೆ. ತಮಗೆ ಗೊತ್ತಿದೆ ಅಂತ ಭಾವಿಸ್ತೇನೆ. ವಿನೋಬಾ ಭಾವೆ ಅವರಿಗೆ ಆಚಾರ್ಯ ಎಂಬುದು ಒಂದು ಬಿರುದನ್ನು ಹೊಂದಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ ಪಟೇಲ್ರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗೆ ಭಾರತದ ಪ್ರಥಮ ದಂಡನಾಯಕರಾಗಿದ್ದ ಕರ್ನಾಟಕದ ವ್ಯಕ್ತಿ ಯಾರು ಅಂತಿದೆ. ಭಾರತದ ಮೊಟ್ಟ ಮೊದಲ ದಂಡನಾಯಕ, ಬಹಳ ಹೆಮ್ಮೆ ಪಡುವಂಥದ್ದು. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ, ಜನರಲ್ ಕಾರ್ಯಪ್ಪ. ನೋಡಿ, ಜನರಲ್ ಕಾರ್ಯಪ್ಪ ಭಾರತದ ಮೊಟ್ಟ ಮೊದಲ ದಂಡನಾಯಕ, ಪ್ರಥಮ ದಂಡನಾಯಕ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸರ್ಕಾರವು ಪಂಪ ಪ್ರಶಸ್ತಿಯನ್ನ ಸ್ಥಾಪಿಸಿದ್ದು ಯಾವಾಗ ಅಂತಿದೆ. ಪಂಪ ಪ್ರಶಸ್ತಿ ನಿಮಗೆ ಗೊತ್ತಿರಲಿ, ನಮ್ಮ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿಯನ್ನು ಪ್ರಾರಂಭಿಸಿದೆ. ಕನ್ನಡ ಸಾಹಿತ್ಯದಲ್ಲಿ ಯಾರಾದರೂ ಸಾಧನೆ ಮಾಡಿದರೆ, ತುಂಬಾ ಯಶಸ್ವಿ ಸಾಧಿಸಿದ್ರೆ, ಬಹಳಷ್ಟು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ರೆ ಅವರಿಗೆ ಪ್ರಶಸ್ತಿ ಕೊಡಲಾಗುತ್ತೆ. 1987ರಲ್ಲಿ ಈ ಪ್ರಶಸ್ತಿಯನ್ನ ಪ್ರಾರಂಭಿಸಲಾಗಿದೆ, 1987. ಓಕೆ, ಇದು ಮೊನ್ನೆ KS ಅಲ್ಲಿ ಬಂದಿದ್ದ ಪ್ರಶ್ನೆ. ಪಂಪ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಮೊನ್ನೆ KS ಕ್ವಶನ್ ಪೇಪರ್ ಇದೆ. 2024 ಆಗಸ್ಟ್ ತಿಂಗಳಲ್ಲಿ ನಡೆದ KS ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು. ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳಿ. ಪಂಪ ಪ್ರಶಸ್ತಿ ಫಸ್ಟ್ ಯಾರು ತಗೊಂಡ್ರು, ಈಗ ಯಾರು ತಗೊಂಡ್ರು, ಎಲ್ಲ ನೀವು ಪ್ರಚಲಿತ ಘಟನೆಗಳಲ್ಲಿ ಕವರ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾರು ನೊಬೆಲ್ ಪ್ರಶಸ್ತಿಯನ್ನು ಗೆಲ್ಲಲು ಎಂದಿಗೂ ಸಾಧ್ಯವಿಲ್ಲ. ನೊಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡಲ್ಲ ಅಂತ ಅರ್ಥ. ಇಲ್ಲಿ ಸಂಗೀತಗಾರ ಇದೆ ನೋಡ್ರಿ, ಇವ್ರಿಗೆ ಕೊಡಲ್ಲ. ಇವರಿಗೆಲ್ಲ ಗ್ರಾಮಿ ಅವಾರ್ಡು, ಸುಡಗಾಡ್ ಅವಾರ್ಡ್ ಅದ, ಇವರಿಗೆ ನೊಬೆಲ್ ಎಲ್ಲ ಕೊಡಲ್ಲ. ನೊಬೆಲ್ ಏನಿದ್ರು ವೈದ್ಯ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಅರ್ಥಶಾಸ್ತ್ರಜ್ಞ, ಫಿಸಿಷಿಯನ್, ಡಾಕ್ಟರ್ಸು, ಶಾಂತಿ ಕ್ಷೇತ್ರದಲ್ಲೆಲ್ಲ ಕೊಡ್ತಾರೆ. ಸೊ ಇದು ಕೊಟ್ಟಿರುವ ಪ್ರಶ್ನೆಗೆ ಆನ್ಸರು ಬಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕಾನ್ಪುರದಲ್ಲಿ 1857 ಅಂತ ಕರಿತೀವಿ ದಂಗೆ. 1857ರ ಸಿಪಾಯಿ ದಂಗೆಯ ನಾಯಕತ್ವವನ್ನು ಯಾರು ವಹಿಸಿದರು? ಎಲ್ಲಿ? ಕಾನ್ಪುರಲ್ಲಿ ಬರುತ್ತೆ, UP ಬರುತ್ತೆ. ಮೊನ್ನೆ 2ನೇ ಟೆಸ್ಟ್ ನಡೀತು ನೋಡಿ, ಸೆಕೆಂಡ್ ಟೆಸ್ಟ್. ಬಾಂಗ್ಲಾದೇಶ್ ಮತ್ತು ಇಂಡಿಯಾದ ಮಧ್ಯೆ 2ನೇ ಟೆಸ್ಟ್ ನಡೆದಿದ್ದು ಕಾನ್ಪುರಲ್ಲಿ. ಸೊ ಇದನ್ನು ವಹಿಸ್ಕೊಂಡಿದ್ದು ನಾನಾ ಸಾಹೇಬ್. ಯಾಕಂದ್ರೆ ಲಕ್ಷ್ಮೀಬಾಯಿ ಝಾನ್ಸಿಯಲ್ಲಿ ವಹಿಸ್ಕೊಂಡಿದ್ರು. ಝಾನ್ಸಿಯಲ್ಲಿ ನಾಯಕತ್ವ ವಹಿಸಿಕೊಂಡಿದ್ರು. ಬೇಗಂ ಹಜರತ್ ಮಹಲ್ ಲಕ್ನೋದಲ್ಲಿ, ಲಿಯಾಕತ್ ಅಲಿ ಅಲಹಾಬಾದಲ್ಲಿ ನಾಯಕತ್ವ ವಹಿಸಿಕೊಂಡಿದ್ರು. ಹೀಗಾಗಿ ನಾನಾ ಸಾಹೇಬ್ ಕಾನ್ಪುರಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿದ್ರು, ನೆನ್ಪಿಟ್ಕೊಂಡು. ನೆಕ್ಸ್ಟ್ ಕ್ವಶನ್, ಜುಲೈ 1, 2017ರಿಂದ ಭಾರತದಲ್ಲಿ ಜಾರಿಗೆ ಬಂದಿರುವ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿ ಎಷ್ಟು ಹಂತದ ತೆರಿಗೆ ದರಗಳಿವೆ ಅಂತಿದೆ. ಎಷ್ಟು ಹಂತ ಇದೆ? 0 ಇದೆ, 5 ಇದೆ, 12 ಇದೆ,
18 ಇದೆ, 28 ಇದೆ. ಸೊ ಇದು 0 ಕೌಂಟ್ ಆಗಲ್ಲ ಅನ್ಕೋತೀವಿ. 0 ಕೌಂಟ್ ಆಗಲ್ಲ ಅಂದರೆ ಕೆಲವೊಂದಕ್ಕೆ ಟ್ಯಾಕ್ಸ್ ಹಾಕಲ್ಲ. ಬಟ್ ಇವು 4 ಕೌಂಟ್ ಆಗ್ತಾವೆ. 5, 12, 18, 28 4 ತಗೋಬೋದಾ? ಸಿ ಆನ್ಸರ್. ಓಕೆ, ಕೆಲವೊಂದ್ರ ಮೇಲೆ 5%, ಕೆಲವೊಂದ್ರ ಮೇಲೆ 12, ಕೆಲವೊಂದ್ರ ಮೇಲೆ 18, ಕೆಲವೊಂದ್ರ ಮೇಲೆ 28. ರಾಜ್ಯಸಭೆಗೆ ಅತಿ ಹೆಚ್ಚು ಸದಸ್ಯರನ್ನ ಚುನಾಯಿಸುವ ರಾಜ್ಯ ಯಾವುದು ಓದಿದೆ? ಅತಿ ಹೆಚ್ಚು ಸದಸ್ಯರನ್ನ ಚುನಾಯಿಸುವ ರಾಜ್ಯ ಯಾವುದಂದ್ರೆ ನಿಮಗೆ ಗೊತ್ತಿದೆ. ಅತ್ಯಂತ ದೊಡ್ಡ ರಾಜ್ಯ ಯಾವುದು? ಸಹಜವಾಗಿ ಜನಸಂಖ್ಯೆ ಮೇಲೆ ಲೋಕಸಭಾ ಮತ್ತು ರಾಜ್ಯಸಭೆಗೆ ಜನಪ್ರತಿನಿಧಿ ಇರುತ್ತೆ, ಗೊತ್ತಿರಲಿ. ಜನಸಂಖ್ಯೆ ಯಾವ್ದು ಹೆಚ್ಚಿದೆ? ಉತ್ತರ ಪ್ರದೇಶ ಹೆಚ್ಚಿದೆ. ಸುಮಾರು 31 ಜನರು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಓಕೆ, ಕರ್ನಾಟಕದಿಂದ ಎಷ್ಟಿದ್ದಾರೆ ರಾಜ್ಯಸಭೆಗೆ? 12. ಈಗ ಯಾರಿದ್ದಾರೆ? ನಿರ್ಮಲಾ ಸೀತಾರಾಮನ್ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದವರು, ಜಯರಾಮ್ ರಮೇಶ್ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು, ಜಗ್ಗೇಶ್ ನಮ್ಮ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯ, ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯ, ದೇವೇಗೌಡರು ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರು. ಗೊತ್ತಾಯ್ತಾ? ಇವರೆಲ್ಲ ಇದ್ದಾರೆ. 12 ಜನ. ಕರ್ನಾಟಕದಿಂದ 12, ಉತ್ತರ ಪ್ರದೇಶ ಹೈಯೆಸ್ಟ್ ಇದೆ 31. ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನ ಯಾವ ಉದ್ದೇಶಕ್ಕಾಗಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಯಾವ ಉದ್ದೇಶ ಅಂತ ಕೇಳಿದಾನೆ. ಆಪ್ಷನ್ ಏನಿದೆ ನೋಡಿ, ಬಡ ಜನರಿಗೆ ಅಗ್ಗದ ಬಡ್ಡಿ ದರದಲ್ಲಿ ವಸತಿ ಸಾಲವನ್ನ, ವಸತಿ ಸಾಲ ಬರಲಿಲ್ಲ, ಸಂಬಂಧ ಇಲ್ಲ. ಹಿಂದುಳಿದ ಪ್ರದೇಶಗಳಲ್ಲಿ ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಉತ್ತೇಜಿಸುವುದು ಅಲ್ಲ. ಶೋಷಿತ ಸಮುದಾಯಗಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವುದು ಅಲ್ಲ. ದೇಶದಲ್ಲಿ ಆರ್ಥಿಕ ಸೇರ್ಪಡೆ ಉತ್ತೇಜಿಸುವುದು. ಎಸ್, ದಿಸ್ ಇಸ್ ರೈಟ್. ಎಕನಾಮಿಕ್ ಇನ್ಕ್ಲೂಷನ್ ಅಂತ ಕರಿತೀವಿ. ಇದಕ್ಕೇನಂತ ಕರೀತಾರೆ ಇಂಗ್ಲಿಷಲ್ಲಿ? ಎಕನಾಮಿಕ್ ಇನ್ಕ್ಲೂಷನ್ ಅಂತ ಕರಿತೀವಿ. ಆರ್ಥಿಕ ಒಳಗೊಳ್ಳುವಿಕೆ ಅಂತ ಕರೀತಾರೆ. ಕ್ಲಿಯರ್ ಇದೆಯಾ?